ಈಗೀಗ ಜೈನ್ರವರು ಫೋನಲ್ಲಿ ಯಾರೊಡನೆಯೂ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ರು. ಅವಶ್ಯಕತೆ ಇರುವಾಗ ಮನೆಗೆ ಬಂದವರೊಡನೆ ಮಾತುಕತೆಯಾಡುತ್ತಿದ್ರೆ ವಿನಃ ಅವರಾಗಿಯೇ ಯಾರಿಗೂ ಫೋನ್ ಮಾಡಲು ಹೋದವರಲ್ಲ. ಹಲೋ. ಫೋನ್ನಲ್ಲಿ ಆಳವಾದ ದನಿ ಕೇಳಿದೊಡನೆ ಅಭಿರಾಮಿ ಆಶ್ಚರ್ಯಗೊಂಡ್ಳು. ನೀವು ಅಪ್ಪಾಜಿ? ಅಲ್ಲ, ದಾದಾಜಿ. ಅವರು ಬೇರೇನು ಮಾತನಾಡದೆ ಗಂಭೀರವಾಗಿ, ನಾಳೆ ಮನೆಗೆ ಬಾ, ನಿನ್ನ ಜೊತೆ ಮಾತನಾಡಬೇಕು ಎಂದಷ್ಟೇ ಹೇಳಿ ರಿಸೀವರ್ ಇಟ್ಟರು. ಪರಿಮಳ ಜೈನ್ ಅವರನ್ನು ಏನೂ ಪ್ರಶ್ನಿಸಲಿಲ್ಲ. ಆದರೆ ಅವರು ಅಭಿರಾಮಿಗೆ ಫೋನ್ ಮಾಡಿ ಕರೆಸಿದ್ದಾರೆಂದು ಊಹಿಸಬಲ್ಲವಳಾಗಿದ್ಲು. ಕೊನೆಗೂ ತನ್ನ ಮಾತಿಗೆ ಮುನ್ನಡೆ ಕೊಟ್ಟು ಅವರು ಅಭಿರಾಮಿಯ ಜೊತೆ ಮಾತನಾಡ್ತಿದ್ದಾರೆಂದು ಅವಳಿಗೆ ಒಳಗೊಳಗೆ ಸಮಾಧಾನವಾಗಿತ್ತು. ಅಭಿರಾಮಿ ಕಸ್ತೂರಿಗೆ ಕಾಲಿಡುತ್ತಿರುವುದು ಇದು 3ನೆಯ ಬಾರಿ. ಮೊದಲ ಬಾರಿ ಭರತ್ ಜೊತೆ ಬಂದಾಗ ಅವಳು ಆತಂಕ ವಿಸ್ಮಿತಳಾಗಿದ್ಲು. 2ನೆಯ ಬಾರಿ ಸಮಾರಂಭಕ್ಕೆ ಬಂದಾಗ ಪ್ರಭುಂಜನ್ನ ಭೇಟಿಯಿಂದ ದಿಗ್ಭ್ರಾಂತಳಾಗಿದ್ಲು. ಆದರೆ ಇಂದು ಅವಳ ಮನಸ್ಸಿನಲ್ಲಿ ಯಾವ ಭಾವವೇಷವೂ ಇರಲಿಲ್ಲ. ಶಾಂತವಾಗಿ ಹರಿಯುವ ನದಿಯಂತೆ ಅವಳು ಒಳಗೆ ಬಂದಾಗ ಮೊದಲು ಎದುರುಗೊಂಡವಳು ಪರಿಮಳ. ಅಭಿರಾಮಿ ಅವಳನ್ನು ನೋಡಿ ದೊಡನೆ ನಗಲು ಪ್ರಯತ್ನಿಸಿದ್ಲು. ಆದರೆ ಪರಿಮಳ ನಗಲಿಲ್ಲ. ಅವಳ ನೋಟದಲ್ಲಿ ತಿರಸ್ಕಾರ ಎಣುಕುತ್ತಿತ್ತು. ಅಪ್ಪಾಜಿ ಮಹಡಿ ಮೇಲೆ ರೂಮ್ನಲ್ಲಿದ್ದಾರೆ ಎಂದಷ್ಟೇ ಹೇಳಿ ಒಳಗೆ ನಡೆದಾಗ ಅಭಿರಾಮಿಗೆ ಮುಖಕ್ಕೆ ಹೊಡೆದಂತೆ ಭಾಸವಾಯಿತು. ದೀಪಕ್ ಆ ಹೊತ್ತಿನಲ್ಲಿ ಮನೆಯಲ್ಲಿ ಇರಲಿಲ್ಲ. ಪ್ರಭುಂಜನ್ ಕಾಲೇಜಿಗೆ ಹೋಗಿದ್ದ. ಅಭಿರಾಮಿ ಮಹಡಿ ಏರಿ ಹೋದಾಗ ಜೈನ್ರವರು ಅವಳಿಗೆ ಕಾಯುತ್ತಾ ಆರಾಮ ಆಸನದ ಮೇಲೆ ಕುಳಿತಿದ್ರು. ಅವರ ಬಳಿ ಬಂದವಳೆ ಬೈತಲೆಯ ಮೇಲೆ ಸೆರಗೊದ್ದು ಅಭಿರಾಮಿ ಬಾಗಿ ಅವರ ಪಾದ ಸ್ಪರ್ಶಿಸಿದ್ಲು. ತಕ್ಷಣ ಅವರು ಅವಳ ಭುಜ ಹಿಡಿದೆತ್ತಿದ್ರು. ಅವಳ ಕಣ್ಗಳಲ್ಲಿ ಎದ್ದು ಕಾಣುತ್ತಿದ್ದ ಪ್ರೀತಿಪೂರ್ಣ ಬೆಳಕನ್ನು ನೋಡಿದೊಡನೆ ಯಾವುದೋ ಅವ್ಯಕ್ತ ನೆನಪಿನಿಂದ ಅವರೆದೆ ಭಾರವಾಯಿತು. ಏನಂತ ಆಶೀರ್ವಾದ ಮಾಡಲಿ ಮಗು? ಅವಳ ಕಣ್ಗಳು ಅಭಿಮಾನದಿಂದ ಮಿನುಗಿದವು. ನೀವು ಏನು ಆಶೀರ್ವಾದ ಮಾಡಿದ್ರೂ ಅದು ನನಗೆ ಶ್ರೇಯಸ್ಸು. ಅವಳ ಮಾತಿಗೆ ಅವರ ಹೃದಯ ಕರಗಿ ಹೋಯಿತು. ಕೂತ್ಕೋ ಬಾಮ ಎಂದು ಅವಳನ್ನು ತಮ್ಮ ಎದುರಿನಲ್ಲಿ ಕೂರಿಸಿಕೊಂಡ್ರು. ಮಗು, ನಾನು ನಿನ್ನನ್ನು ಮೊದಲನೇ ಸಲ ನೋಡಿದಾಗಲೇ ನನಗೆ ಬಹಳ ಹತ್ತಿರವಾದವಳು ಅಂತ ಭಾಸಗೊಂಡಿದ್ದೆ. ನಾನು ಅಷ್ಟೇ, ಅಭಿರಾಮಿ ಮೆಲ್ಲನೆ ಹೇಳಿದ್ಲು. ಭರತ್ ಮನೆಯವರು ನಾವು ಒಂದೇ ಕುಟುಂಬದವರಂತೆ ಆತ್ಮೀಯರಾಗಿದ್ದೀವಿ. ಅದೇ ವಿಶ್ವಾಸ ನಿನ್ನ ಮನಸ್ಸಿನಲ್ಲೂ ಇದೆ ಅಂತ ನನಗೆ ಗೊತ್ತು. ಆ ವಿಶ್ವಾಸದಿಂದ ನೀನು ಈ ಮನೆಗೆ ಬಂದು ಹೋಗಿ ಮಾಡಿದ್ರೆ ಅದು ತಪ್ಪಾಗೋದಿಲ್ಲ. ಆದರೆ ಎನ್ನತ್ತ ಮಾತು ನಿಲ್ಲಿಸಿದ್ರು. ಹೇಳಿ ದಾದಾಜಿ, ಯಾಕೆ ಸಂಕೋಚ ಪಡ್ತಾ ಇದ್ದೀರಿ? ಭರತ್ ಪ್ರಭುಂಜನ್ ಸ್ನೇಹಿತರಾಗಿ ಒಟ್ಟಿಗೆ ಬೆಳೆದವರು. ಪ್ರಭುಂಜನ್ ನಿನಗೂ ಒಳ್ಳೆ ಸ್ನೇಹಿತ. ಆದರೆ ತಟ್ಟನೆ ಅಭಿರಾಮಿ ಆ ಮಾತನ್ನು ತಡೆದು, ನಾನು ಪ್ರಭುಂಜನ್ ಬರೀ ಸ್ನೇಹಿತರಲ್ಲ ಎಂದಾಗ ಅವಳ ದನಿಯಲ್ಲಿ ವಿಲಕ್ಷಣವಾದ ಬಿರುಸುತನ ಇಣುಕುತ್ತಿತ್ತು. ಜೈನ್ರವರು ಅವಳ ಅನಿರೀಕ್ಷಿತ ಮಾತಿನಿಂದ ದಿಗ್ಭ್ರಾಂತರಾದರು. ಏನಮ್ಮ ಹೇಳ್ತಾ ಇದೆಯಾ ನೀನು? ಬರೀ ಸ್ನೇಹವಲ್ಲ, ನೀವಿಬ್ಬರು ಪರಸ್ಪರ ಭೇಟಿಯಾಗ್ತಿದ್ದೀರಾ. ಇದರ ಪರಿಣಾಮ ಏನಾಗ್ಬೋದು ಅಂತ ಯೋಚಿಸಿದೀಯಾ? ನಮ್ಮ ಮನೆತನದ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ತಲತಲಾಂತರಗಳಿಂದ ಗೌರವ ಘನತೆ ಉಳಿಸ್ಕೊಂಡು ಬಂದ ವಂಶ ನಮ್ಮದು. ಈಗ ನನ್ನ ಮೊಮ್ಮಗನಿಂದ ನಮ್ಮ ಕುಟುಂಬಕ್ಕೆ ಅಪಖ್ಯಾತಿ ಬರುತ್ತಾ ಇರೋದು ನೋಡಿ ನಾನು ತತ್ತರಿಸೋಗ್ತಾ ಇದ್ದೀನಿ. ಅದಕ್ಕೆ ನೀವೇ ಕಾರಣ. ಅಭಿರಾಮಿ ಆವೇಶದಿಂದ ನುಡಿದಾಗ ಅವರು ಮಾತು ಚಕಿತರಾಗಿ ಅವಳತ್ತ ನೋಡಿದ್ರು. ಏನಂದೆ? ನಾನು ಕಾರಣನೇ? ಹೇಗೆ? ನೀವೇ ಯೋಚನೆ ಮಾಡಿ. ನಿಮ್ಮ ವಂಶದ ಘನತೆ ಗೌರವದ ಹೆಸರು ಉಳಿಸ್ಬೇಕು ಅಂತ ನೀವೆಷ್ಟು ಸಂಬಂಧಗಳನ್ನು ಕಳ್ಕೊಂಡಿದ್ದೀರಾ ಅಂತ. ಆಗ ನನ್ನ ಮಾತಿನ ಅರ್ಥ ನಿಮಗೆ ಗೊತ್ತಾಗತ್ತೆ. ಇದ್ದಕ್ಕಿದ್ದಂತೆ ಅವಳು ಭಾವವೇಷಕ್ಕೆ ಒಳಗಾಗಿದ್ದು ಕಂಡು ಅವರು ತಬ್ಬಿಬ್ಬಾಗಿ ಅವಳನ್ನೇ ನೋಡುತ್ತಿದ್ರು. ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ ನೀವೇ ಕಾರಣ. ನಿಮ್ಮಿಂದ ಏನೇನು ಅನಾಹುತಗಳು ನಡೆದು ಹೋಗಿವೆ ಅಂತ ನಿಮ್ಮ ಬದುಕಿನ ಪುಟಗಳನ್ನು ಹಿಂದೆ ತಿರುಗಿಸಿ ನೋಡಿ. ಈಗಲೂ ಅದರ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಆಗದೇ ಇದ್ದರೆ ಅದು ನನ್ನ ದುರದೃಷ್ಟ ಅಂದ್ಕೊತೀನಿ ಎಂದವಳೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಎದ್ದು ಹೊರಟು ಬಿಟ್ಲು ಅಭಿರಾಮಿ. ಎಷ್ಟೋ ಹೊತ್ತು ಜೈನ್ರವರು ಕುಳಿತಲ್ಲೇ ಕಲ್ಲಾಗಿ ಹೋಗಿದ್ರು. ಅವರ ಬಾಳಿನ ಹಿಂದಿನ ಪುಟಗಳು ಅವರನ್ನು ಅಣಕಿಸುತ್ತಿರುವಂತೆ ಭಾಸವಾಗಿತ್ತು. ಆದರೆ ಅದಕ್ಕೂ ಅಭಿರಾಮಿಗೂ ಏನು ಸಂಬಂಧವೆಂಬ ಪ್ರಶ್ನೆಗೆ ಮಾತ್ರ ಅವರಿಗೆ ಉತ್ತರ ಸಿಕ್ಕಿರಲಿಲ್ಲ. ಭರತ್ ಆಗ ತಾನೇ ಆಫೀಸ್ನಿಂದ ಬಂದು ಕಾಫಿ ಕುಡಿಯುತ್ತಾ ಟಿವಿ ನೋಡ್ತಾ ಕುಳಿತಿದ್ದ.
ಗಂಗಾಧರಾಯರು ಸಂಜೆಯ ಹೊತ್ತಿನ ಸಂಧ್ಯಾ ವಂದನೆಗೆ ಆಣೆ ಮಾಡಿಕೊಳ್ತಿದ್ರು. ಇಂದಿರಮ್ಮನವರು ದೇವರ ಸ್ತೋತ್ರ ಗೊಣಗಿಕೊಳ್ಳುತ್ತಾ ರಾತ್ರಿ ಅಡಿಗೆಯ ತಯಾರಿಯಲ್ಲಿದ್ದರು. ಇದ್ದಕ್ಕಿದ್ದಂತೆ ಇಂದಿರಮ್ಮನ ಅಣ್ಣ ರಾಮಚಂದ್ರಯ್ಯನ ಸವಾರಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಏನಯ್ಯ, ಹೆಂಡತಿನ ಸುತ್ತಾಡ್ಸೋಕ್ಕೆ ಹೊರಗೆ ಕಳುಹಿಸಿ ನೀನು ಆರಾಮವಾಗಿ ಮನೆಯಲ್ಲಿ ಕೂತ್ಬಿಟ್ಟಿದೀಯಾ ಎಂದು ಕೊಂಕುನಗೆ ಬೀರುತ್ತಾ ಬಂದಾಗ ಇದ್ದಕ್ಕಿದ್ದಂತೆ ಅಹಿತಕರ ವಾತಾವರಣ ಸೃಷ್ಟಿಯಾಗಿದ್ದು ಎಲ್ಲರಿಗೂ ಬೇಸರವಾಯಿತು. ನನ್ನ ಸೊಸೆ ಸಂಜೆ ಹೊತ್ತು ಲೈಬ್ರರಿಗೆ ಹೋಗ್ತಾಳೆ, ಇನ್ನೇನು ಬರೋ ಹೊತ್ತು. ಇಂದಿರಮ್ಮ ತುಸು ಖಾರವಾಗಿ ನುಡಿದ್ರು. ಆ ಮನುಷ್ಯನೊಡನೆ ಮಾತನಾಡೋದೇ ವ್ಯರ್ಥವೆಂಬ ತಿರಸ್ಕಾರದಿಂದ ತಂದೆ ಮಗ ಇಬ್ಬರು ಮೌನ ವಹಿಸಿದ್ರು. ಆದರೆ ರಾಮಚಂದ್ರಯ್ಯನವರು ಮುಖದ ಮೇಲಿರುವ ಕುಹಕನಗೆ ಮಾಸಿರಲಿಲ್ಲ. ಪರವಾಗಿಲ್ವೇ, ಸೊಸೆನ ಚೆನ್ನಾಗಿ ವಹಿಸ್ಕೊತಾ ಇದೆಯಾ? ಅಂತೂ ನನ್ನ ಮಗಳನ್ನು ನಿರಾಕರಿಸಿದ್ದಕ್ಕೆ ಒಳ್ಳೆ ಹುಡುಗಿನೇ ಸೊಸೆಯಾಗಿ ಸಿಕ್ಕಿದ್ದಾಳೆ. ಇಂದಿರಮ್ಮ ಹುಕ್ಕಿ ಬಂದ ಕೋಪ ತಡೆ ಹಿಡಿದು, ಅಣ್ಣ, ಅಪರೂಪಕ್ಕೆ ಮನೆಗೆ ಬಂದಿದೀಯಾ? ವ್ಯಂಗ್ಯವಾಗಿ ಮಾತನಾಡದೆ ಸುಮ್ಮನೆ ಕಾಫಿ ಕುಡ್ಕೊಂಡು ಹೋಗು ಎಂದಾಗ ರಾಮಚಂದ್ರಯ್ಯ ಕಣ್ಣು ಕಿರಿದು ಮಾಡಿದ್ರು. ಈಗ ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ನೀನು ಸೊಸೆ ವಿಷಯ ಮಾತನಾಡೋ ಬೇರೆ ಜನಗಳ ಬಾಯಿ ಹೇಗೆ ಮುಚ್ಚಿಸ್ತೀಯ? ಭರತ್ ತಟ್ಟನೆ ರೇಗಿ ಬಿದ್ದ. ಮಾವ, ಇಷ್ಟೊತ್ತು ಸಂಬಂಧಿಕ ಅಂತ ಸುಮ್ಮನೆ ಕೂತಿದ್ದೆ, ನನ್ನ ಹೆಂಡತಿ ವಿಷಯ ಮಾತನಾಡಿದ್ರೆ ನಾನು ಸುಮ್ಮನಿರಲ್ಲ ಎಂದು ಅಬ್ಬರಿಸಿದ. ಈಗ ಅರ್ಥ ಆಯಿತು, ನನ್ನ ಮಗಳ ವಿಷಯದಲ್ಲಿ ನೀವೆಲ್ಲ ಸೇರಿಕೊಂಡು ಕೆಟ್ಟ ಮಾತನಾಡಿದಾಗ ನನಗೆಷ್ಟು ರೋಷ ಬಂದಿರಬೇಕು ಅಂತ. ನೀವು ನನ್ನ ಮಗಳನ್ನು ಯಾಕೆ ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ಪಲಿಲ್ಲ ಹೇಳಿ? ಅವಳ ನಡತೆ ಚೆನ್ನಾಗಿಲ್ಲ ಅನ್ನೋ ಕಾರಣ ಹೇಳಿದ್ರಲ್ಲ. ಈಗ ಭರತ್ ಹೆಂಡತಿ ನಡತೆ ಹೇಗಿದೆ ಅನ್ನೋ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಾ? ರಾಮಚಂದ್ರಯ್ಯ ಕೇಳುತ್ತಿದ್ದಂತೆ ಗಂಗಾಧರಾಯರು ಹುರಿದು ನಿಂತರು. ಮುಚ್ಚಯ್ಯ ಬಾಯಿ, ಇನ್ನೊಂದು ಸಲ ನನ್ನ ಸೊಸೆ ನಡತೆ ಬಗ್ಗೆ ಏನಾದರೂ ಮಾತನಾಡೋಕ್ಕೆ ಬಂದರೆ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿಡ್ತೀನಿ, ಹುಷಾರ್. ಹಾಗಾದರೆ ನೀವೇ ಹೇಳಿ ಬಾವ, ನಿಮ್ಮ ಸೊಸೆ ಜೊತೆ ಪಾರ್ಕ್ನಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರೋ ಹುಡುಗ ಯಾರು ಅಂತ? ರಾಮಚಂದ್ರಯ್ಯನ ಮಾತು ಕೇಳಿ ಎಲ್ಲರೂ ದಂಗಾಗಿ ಹೋದರು. ನನ್ನ ಮಗಳ ಹೆಸರಿಗೆ ಮಸಿ ಬಳಿದ ಹಾಗಲ್ಲ, ಈಗ ನೀವೇ ಕಣ್ಣಾರೆ ಹೋಗಿ ನೋಡಿ. ನಿಮ್ಮ ಸೊಸೆ ಬಣ್ಣಗಳು ಹೇಗೆ ರಾರಾಜಿಸ್ತಾ ಇವೆ ಅಂತ. ಈಗ ತಾನೇ ಅವಳನ್ನು ಪಾರ್ಕ್ನಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಅವಳು ಅಲ್ಲೇ ಇರ್ತಾಳೆ. ನನ್ನ ಮಾತು ನಿಜಾನ ಸುಳ್ಳು ಪರೀಕ್ಷೆ ಮಾಡಿ. ಆದರೆ ನಿಮ್ಮ ಉತ್ತರ ತಿಳ್ಕೊಳ್ಳೋಕ್ಕೆ ನಾನು ಮತ್ತೆ ಬರಲ್ಲ. ನನ್ನ ಮಾತು ನಿಜ ಅನ್ನೋ ಸತ್ಯ ನನಗೆ ಚೆನ್ನಾಗಿ ಗೊತ್ತು. ಅದೇ ಹುಡುಗನ ಜೊತೆ ನಿಮ್ಮ ಸೊಸೆಯನ್ನು ನಾನು ಈಗಾಗಲೇ ಬೇಕಾದಷ್ಟು ಸಲ ನೋಡಿದ್ದೀನಿ. ನನ್ನ ಮಗಳನ್ನು ತಿರಸ್ಕಾರ ಮಾಡಿದ್ದಕ್ಕೆ ನಿಮಗೆ ಸರಿಯಾದ ಶಾಸ್ತ್ರಿಯಾಗಿದೆ ಅಂತ ಹೇಳೋಕೆ ಬಂದೆ ಅಷ್ಟೇ ಎಂದವರೇ ರಾಮಚಂದ್ರಯ್ಯ ಅಲ್ಲಿಂದ ಕಾಲು ತೆಗೆದರು. ಅವಮಾನ, ದುಃಖ, ಆತಂಕದಿಂದ ಭರತ್ ತತ್ತರಿಸಿ ಹೋಗಿದ್ದ. ಇಂದಿರಮ್ಮ ಅವನ ಬಳಿ ಬಂದು, ಭರತ್, ಈಗೇನು ಮಾಡೋದು ಎಂದು ಕೇಳಿದೊಡನೆ ಭರತ್ಗೆ ಕಣ್ಣಲ್ಲಿ ನೀರು ಬರುವಂತಾಯಿತು. ಅವನು ಮಾತನಾಡದೆ ತಲೆ ತಗ್ಗಿಸಿದ. ಗಂಗಾಧರಾಯರು ಅವನ ಭುಜದ ಮೇಲೆ ಕೈ ಇಟ್ಟು, ಯಾರೋ ಮೂರನೆಯವನ ಮಾತು ಕೇಳಿ ನಮ್ಮ ಸೊಸೆ ಬಗ್ಗೆ ನಾವೇ ಶಂಕೆ ಪಡೋದಾ? ಚೇಚೆ ಎಂದರು. ಆದರೆ ಇಂದಿರಮ್ಮ ಉದ್ವೇಗದಿಂದ, ಇಷ್ಟು ದಿನ ಭರತ್ ಮುಖ ನೋಡಿಕೊಂಡು ನಾನು ಬಾಯಿ ಮುಚ್ಕೊಂಡಿದ್ದೆ. ಆದರೆ ಅವಳ ನಡವಳಿಕೆ ಬಗ್ಗೆ ದಿನಕ್ಕೊಂದು ಮಾತು ಕೇಳಿ ನನಗೂ ರೋಸ್ ಹೋಗ್ತಾ ಇದೆ ರೀ. ಆ ಪರಿಮಳ ಜೈನ್ ಮನೆಗೆ ಹೋಗೋ ತನಕ ಅವಳು ಚೆನ್ನಾಗಿದ್ಲು. ಆಮೇಲೆ ಅದೇನು ಗ್ರಹ ಬಡ್ಕೊಂತೋ ಅವಳಿಗೆ. 3 ಹೊತ್ತು ಫೋನ್ ಮಾಡ್ತಾ ಇರ್ತಾಳೆ, ಆ ಪ್ರಪಂಚನ ಹಿಂದೆ ಸುತ್ತಾಡ್ತಾ ಇರ್ತಾಳೆ ಎನ್ನುತ್ತಿದ್ದಂತೆ ಭರತ್ ಅಮ್ಮ ಎಂದು ಅತರ್ಣನಾಗಿ ಕೂಗಿದ. ಇಂದಿರಮ್ಮ ವಿಹರಳವಾಗಿ, ಹೌದಪ್ಪ, ನಿನ್ನ ಹೆಂಡತಿನ ಅಂದರೆ ನಿನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಹೊತ್ತು ಹೆತ್ತವರಿಗಿಂತ ನಿನ್ನೆ ಮೊನ್ನೆ ಬಂದವಳೆ ಹೆಚ್ಚಾಗಿ ಬಿಡ್ತಾಳೆ. ಅವಳು ನಿನಗೆ ತಕ್ಕ ಹೆಂಡತಿಯಾಗಿದ್ರೂ ನಾನು ಸಂತೋಷ ಪಡ್ತಿದ್ದೆ. ನೀನೇ ಹೇಳು, ಒಂದಿನ ನಾನು ಅವಳ ಹತ್ರ ಹೊರಟಾಗಿ ನಡ್ಕೊಂಡಿದ್ದೀನ? ಮನೆ ಮಗಳು ಅಂದ್ಕೊಂಡಿದ್ನಲ್ಲೋ ಅವಳನ್ನು. ಇವತ್ತು ರಾಮಣ್ಣ ಬಾಯಿಂದ ಹೀನಾಯವಾಗಿ ಮಾತು ಕೇಳೋ ಮಟ್ಟಕ್ಕೆ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲ್ ಮಾಡಿಬಿಟ್ಲು. ಅವಳು ಪಾರ್ಕ್ನಲ್ಲಿ ಆ ಪ್ರಭುಂಜನ್ ಜೊತೆಯಲ್ಲಿ ಮಾತನಾಡ್ತಾ ಕೂತಿರಬೇಕು. ಆ ಹುಡುಗನಾದರೂ ಎಂಥವನು? ನಿನ್ನ ಸ್ನೇಹಕ್ಕಾದರೂ ಬೆಲೆ ಕೊಡಬಾರ್ದಿತ್ತೆ. ಎಲ್ಲ ಬಿಟ್ಟು ನನ್ನ ಸೊಸೆನೇ ಬೇಕಾಗಿತ್ತ ಅವನಿಗೆ ಎನ್ನುತ್ತಾ ಅಳಲು ಆರಂಭಿಸಿದ್ಲು. ಅಷ್ಟರಲ್ಲಿ ಗೇಟಿನ ಬಳಿ ಸದ್ದಾಯಿತು. ಅಭಿರಾಮಿ ಗೇಟ್ ಮುಚ್ಚಿ ಒಳಗೆ ಬಂದ್ಲು. ಅವಳ ನಡಿಗೆಯ ಲಾಸ್ಯದಲ್ಲಿ ಉಲ್ಲಾಸ ತುಂಬಿತ್ತು. ಎಲ್ಲಿಗೆ ಹೋಗಿದ್ಯಮ್ಮ? ಗಂಗಾಧರಾಯರು ಆದಷ್ಟು ನಯವಾಗಿ ಕೇಳಿದರು. ಅಭಿರಾಮಿ ಪ್ರಸನ್ನ ಚಿತ್ತದಿಂದ, ಮಾವ,
ನಾನು ಪ್ರಭುಂಜನ್ ಜೈನ್ ಮಂದಿರಕ್ಕೆ ಎನ್ನುವಷ್ಟರಲ್ಲಿ ಭರತ್ ಅವಳ ಮಾತನ್ನು ತಡೆದು, ಅವನ ಜೊತೆ ನೀನು ಪಾರ್ಕ್ನಲ್ಲಿ ಯಾಕೆ ಕೂತಿದ್ದೆ ಎಂದು ರೇಗಿದ. ದೇವಸ್ಥಾನ ಇನ್ನೂ ತೆಗೆದಿರಲಿಲ್ಲ. ಅದಕ್ಕೆ ಹತ್ತಿರದಲ್ಲೇ ಇದ್ದ ಪಾರ್ಕ್ನಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ವಿ. ಯಾಕೆ? ಜನ ನಮ್ಮ ಕಡೆ ಬೆರಳು ಮಾಡಿ ಕೇಕೆ ಹಾಕ್ಕೊಂಡು ನಗಬೇಕು ಅಂತಾನಾ? ಒಂದು ಗಂಡು ಹೆಣ್ಣು ಮಾತನಾಡ್ತಾ ಕೂತಿದ್ರೆ ಜನ ನಗಬೇಕಾ? ಅವಳ ಮಾತು ಕೇಳಿ ಭರತ್ಗೆ ಹುಚ್ಚು ಹಿಡಿದಂತಾಯಿತು. ಅಭಿ, ನಾನು ನೀನು ಕೂತ್ಕೊಂಡು ಮಾತನಾಡೋಕ್ಕೆ ಆ ಪ್ರಭುಂಜನ್ ನಿನ್ನ ಜೊತೆ ಕೂತ್ಕೊಂಡು ಮಾತನಾಡೋಕ್ಕೂ ವ್ಯತ್ಯಾಸ ಇಲ್ವಾ? ಅಭಿರಾಮಿ ಥಟ್ಟನೆ ದನಿಯಲ್ಲಿ, ಇಲ್ಲ ಭರತ್, ನನಗೆ ವ್ಯತ್ಯಾಸವೇನೂ ಕಾಣಿಸ್ತಾ ಇಲ್ಲ ಎಂದಾಗ ಭರತ್ ಹುಕ್ಕಿ ಬಂದ ಕೋಪದಲ್ಲಿ, ನಿನಗೆ ಅವನು ಬೇಕೋ ನಾನು ಬೇಕೋ ಎಂದು ಅಬ್ಬರಿಸಿದ. ನನಗೆ ಇಬ್ಬರೂ ಬೇಕು. ದೇವರೇ, ಸಾರ್ಥಕವಾಯ್ತಪ್ಪ. ಇಂದಿರಮ್ಮ ತಲೆ ಚಚ್ಕೊಂಡ್ರು. ರಾಯರು ದಿಗ್ಭ್ರಾಂತರಾಗಿ ನಿಂತುಬಿಟ್ಟಿದ್ರು. ಸೊಸೆಯಿಂದ ಇಂಥ ಮಾತುಗಳನ್ನು ರಾಯರು ಕನಸಿನಲ್ಲೂ ನಿರೀಕ್ಷಿಸಿರಲಿಲ್ಲ. ಭರತ್ನ ಕೋಪ ವೇಷಗಳು ತಣ್ಣಗಾದವು. ಬದಲಾಗಿ ವಿಚಿತ್ರ ಸಂಕಟದಿಂದ ಅವಳತ್ತ ನೋಡಿದ. ಎಂಥ ಮಾತನಾಡ್ತಿದ್ಯಾ ಅಭಿ? ನನಗೆ ಹೊರಗಡೆ ಕೆಲಸ ಮಾಡೋ ಹುಡುಗಿಯರು ಬೇಡ. ಮನೆಯಲ್ಲಿ ನನ್ನ ತಂದೆ ತಾಯಿಗೆ ಹೊಂದ್ಕೊಂಡು ಇರುವಂಥವಳು ನನ್ನ ಹೆಂಡತಿಯಾಗಿರಬೇಕು ಅಂತ ಇಷ್ಟಪಟ್ಟು ನಿನ್ನನ್ನು ಮದುವೆ ಆದ್ನಲ್ಲೇ. ನನ್ನ ಬಾಳಿನ ದೇವತೆ ಅಂತ ನಿನ್ನನ್ನು ಮನಸ್ಸಿನಲ್ಲಿ ಎಷ್ಟು ಆರಾಧಿಸ್ತಾ ಇದ್ದೆ. ಯಾಕೆ ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಿದೀಯಾ? ಪ್ರೀತಿಯಲ್ಲಿ ನಿನ್ಗೇನು ಕಡಿಮೆ ಮಾಡಿದ್ದೀನಿ ಹೇಳು? ಅಭಿರಾಮಿ ಅವನತ್ತ ನೋಡಿದ್ಲು. ಭರತ್, ನನ್ನ ಮಾತು ನಂಬಿ. ನಾನು ನಿಮಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಮತ್ತೆ ಅವನ ಜೊತೆ ಯಾಕೆ ಓಡಾಡ್ತೀಯಾ ಇದೆಯಾ? ನಾನು ಅವನನ್ನು ಪ್ರೀತಿಸ್ತಾ ಇದ್ದೀನಿ ಭರತ್. ಅವಳ ಮಾತು ಕೇಳಿದೊಡನೆ ಸೋತ್ ಹೋದವನಂತೆ ಭರತ್ ತಲೆಯ ಮೇಲೆ ಕೈ ಹೊತ್ತು ಹಾಗೆ ಕುಸಿದು ಕುಳಿತ. ಅವನ ಕಣ್ಣಂಚಿನಲ್ಲಿ ನೀರು ಜಿನುಗಿದಾಗ ಇಂದಿರಮ್ಮನಿಗೆ ತಡೆಯಲಾಗಲಿಲ್ಲ. ನಾಚಿಕೆ ಆಗಲ್ವ ನಿನಗೆ ನಮ್ಮ ಎದುರಿಗೆ ಇಂಥ ಮಾತನಾಡೋಕೆ? ನಮ್ಮ ಭರತ್ನಂತ ಒಳ್ಳೆ ಗಂಡ ನಿನಗೆ ಸಿಗಬಾರ್ದಿತ್ತು ಕಣೆ. ಇಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಬಂಡತನದಿಂದ ಹೇಳ್ಕೊಳ್ತಾ ಇದೆಯಲ್ಲ. ಯಾರ ಜೊತೆ ಸಂಸಾರ ಮಾಡಬೇಕು ಅಂತಿದೀಯಾ? ಅದನ್ನಾದರೂ ಹೇಳು. ಅಮ್ಮ, ಅಭಿರಾಮಿ ಅಬ್ಬರಿಸಿದ್ಲು. ಅವಳಿದೆ ಏರಿಳಿಯುತ್ತಿತ್ತು. ಎಂಥ ಮಾತನಾಡ್ತಿದ್ದೀರಿ ನೀವು? ನೀನು ಆಡಿದ ಮಾತಿನಿಂದ ನನ್ನ ಮಗ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ನನ್ನ ಹೊಟ್ಟೆ ಸಂಕಟ ತಡೆಯುತ್ತೇನೆ. ಯಾವನ್ನು ಪ್ರೀತಿಸ್ತಿದ್ಯೋ ಅವನ ಹಿಂದೆನೇ ಹೊರಟೋಗು. ನಮ್ಮ ಕಣ್ಮುಂದೆ ನಿಂತ್ಕೊಂಬೇಡ. ಇಂದಿರಮ್ಮ ಕಣ್ಣಿಗೆ ಸೆರಗನ್ನು ಅಡ್ಡವಾಗಿಟ್ಕೊಂಡು ತಾವು ಅಳತೊಡಗಿದ್ರು. ರಾಯರು ಏನು ಮಾತನಾಡದೆ ತಲೆ ತಗ್ಗಿಸಿದರು. ಅವರ ಹಣೆಯಲ್ಲಿ ವೇದನೆಯ ಗೆರೆಗಳು ಮೂಡಿದವು. ಅಭಿರಾಮಿ ಎಲ್ಲರ ಕಡೆ ನೋಟ ಬೀರಿದ್ಲು. ಪ್ರೀತಿ ಅಂದರೆ ಇಷ್ಟೇನಾ? ಕಾಮ ಮೋಹದ ಮುಖ ಮಾತ್ರ ನಿಮಗೆ ಕಾಣಿಸ್ತಾ ಇದೆಯಾ? ಯಾಕೆ ನೀವೆಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸೋದಿಲ್ವಾ? ಭರತ್, ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸಲ್ವಾ? ನಿಮ್ಮ ತಂದೆ ತಾಯಿ ನಿಮ್ಮನ್ನು ಪ್ರೀತಿಸಲ್ವಾ? ಹಾಗೆ ನಾನು ಪ್ರಭುಂಜನ್ ಪ್ರೀತಿಸಿದ್ರೆ ತಪ್ಪೇನಿದೆ? ನೀವೆಲ್ಲ ಪ್ರಭುಂಜನ್ನ ಯಾರು ಅಂದ್ಕೊಂಡಿದ್ದೀರಿ? ಅವನು ನನ್ನ ಮಗ, ನಾನು ಹೆತ್ತ ಮಗ. ಎಲ್ಲರೂ ಸ್ತಬ್ಧಭೂತರಾಗಿ ಅವಳತ್ತ ನೋಡಿದ್ರು. ಭರತ್ ತಟ್ಟನೆ ಎದ್ದು ನಿಂತು, ಏನು ಹೇಳ್ತಿದ್ಯಾ ಅಭಿ? ಅದು ಹೇಗೆ ಸಾಧ್ಯ? ನನ್ನನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ? ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿರೋ ಪ್ರಭುಂಜನ್ ಹೇಗೆ ನನ್ನ ಮಗ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಪ್ರಭುಂಜನ್ ಪರಿಮಳ ಜೈನ್ ಸಾಕು ಮಗ. ಸುರೇಂದ್ರನಾಥ್ ಜೈನ್ರವರ ಮಗಳು ಕಸ್ತೂರಿಗೆ ಸ್ವಂತ ಮಗ. ಆ ಕಸ್ತೂರಿಯೇ ನಾನು. ಅಭಿರಾಮಿ ಕನಸಿನಲ್ಲಿ ಇರುವವಳಂತೆ ಬಡಬಡಿಸಿದಾಗ ಭರತ್ ಅವಳ ಮೇಲೆ ಬಂದು ಅವಳ ಭುಜ ಹಿಡಿದುಕೊಂಡ. ಅಭಿರಾಮಿ, ಏನಾಗಿದೆ ನಿನಗೆ? ಅವರ ಮಗಳು ಕಸ್ತೂರಿ ಸತ್ತು ಆಗಲೇ 21 ವರ್ಷಗಳಾಯಿತು. ಆದರೆ ನಾನು ಹುಟ್ಟಿ 21 ವರ್ಷ ಆಗಿದೆಯಲ್ಲ ಭರತ್. ಕಸ್ತೂರಿ ಸತ್ತ ವರ್ಷನೇ ನಾನು ಹುಟ್ಟಿದ್ದು. ಆಗಿನ ಕಸ್ತೂರಿ ಈಗ ಅಭಿರಾಮಿಯಾಗಿ ಪುನರ್ಜನ್ಮ ಪಡೆದು ಬಂದಿದ್ದಾಳೆ. ಅಭಿರಾಮಿ ಹೇಳಿದಾಗ ಭರತ್ ಸರಕ್ಕನೆ ಬೆರಗಾಗಿ ತಂದೆಯ ಕಡೆ ನೋಡಿದ. ಗಂಗಾಧರ ರಾಯರು ಬಾಯಿ ಕಟ್ಟಿದವರಂತೆ ನಿಂತು ಬಿಟ್ಟಿದ್ರು. ಇಂದಿರಮ್ಮ ಉದ್ಗಾರ ತೆಗೆಯುತ್ತಾ, ನಿನ್ಗೇನಾದರೂ ಹುಚ್ಚಿಕಿಚ್ ಹಿಡಿತೇನೆ ಅಭಿ? ಆ ಜನ ಎಲ್ಲಿ, ನಾವೆಲ್ಲಿ? ನಮ್ಮ ಜಾತಿಯಲ್ಲ, ಮತವಲ್ಲ. ನೀನು ಹೇಗೆ ಅವರ ಮಗಳಾಗ್ತೀಯ ಎಂದು ಕೇಳಿದಾಗ ಅಭಿರಾಮಿ ಅವರತ್ತ ನೋಡಿದ್ಲು. ಅದೇ ನನಗೂ ದಿಗ್ಭ್ರಾಂತಿಯಾಗಿ ಬಿಟ್ಟಿದೆ ಅಮ್ಮ. ಭರತ್ನ ಮದುವೆ ಆದ ದಿನ ನಾನು ಈ ಊರಿಗೆ ಬಂದಾಗ ಕೆಲವು ರಸ್ತೆಗಳು, ಬಡಾವಣೆಗಳು ನನಗೆ ಪರಿಚಿತ ಅನ್ನಿಸ್ತಿತ್ತು.
ಈ ಊರು ನನಗೆ ಗೊತ್ತು. ನಾನಿಲ್ಲಿ ಓಡಾಡ್ತಾ ಇದ್ದೀನಿ ಅನ್ನೋ ಜಾಗೃತ ಭಾವನೆ ನನ್ನಲ್ಲಿ ಮೂಡಿತ್ತು. ನಾನು ಭರತ್ ಹೆಂಡತಿ ಅಭಿರಾಮಿ ಅಷ್ಟೇ ಅಲ್ಲ, ನನ್ನ ಅಸ್ತಿತ್ವ ಇನ್ನೊಂದು ಜಾಗದಲ್ಲಿದೆ ಅನ್ನೋ ಅರಿವಿರೋದ್ರಿಂದಲೇ ಏನೋ ಮೊದಲು ನನಗೆ ಭರತ್ ಜೊತೆ ಅನ್ಯೋನ್ಯವಾಗಿರೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.